ಹಲವಾರು ಸಲ ನಮ್ಮ ವಿಜಿ ಹೇಳಿದ್ರು TN ಸೀತಾರಾಮ್ ಸರ್ ಗರಡಿಲಿ ನಾ ಕೆಲಸ ಮಾಡಿದ್ದು, ಅಲ್ಲಿಂದ ಸಂಭಾಷಣೆ ಬಗ್ಗೆ ತಿಳ್ಕೊಂಡಿದ್ದು, ಹೇಗೆ ನನಗೆ ಸ್ಕ್ರೀನ್ ಪ್ಲೇ ಅನ್ನೋದ್ರ ಬಗ್ಗೆ ಅರಿವು ಮಾಡ್ಕೊಂಡಿದ್ದು ಅನ್ನೋದನ್ನ ಸಾಕಷ್ಟು ಸಲ ನನಗೆ ಅವ್ರು ತಿಳಿಸಿದ್ದಾರೆ. ಹೀಗೇನೆ ವಿಜಿ ಅವರ ಸಂಭಾಷಣೆಯಲ್ಲಿ ಅವ್ರು ಬರೆದಿರುವಂಥ ಕಥೆಯಲ್ಲಿ ಆ ಭಾಷೆಯ ಹಿಡಿತ ತುಂಬ ಚೆನ್ನಾಗಿದೆ ಸರ್. ಈಗಿನ ಕಾಲದ್ದು ಸಿನಿಮಾನ ನೀವು ತಗೊಂಡಾಗ, ನಾನೊಬ್ಬ ವ್ಯೂವರ್ ಆಗಿ ನೋಡಿದಾಗ ನನಗನ್ಸಿದ್ದು ತುಂಬ ಅದ್ಭುತವಾದ ಪದಗಳ ಬಳಕೆ, ಹಾಗೆ ಕ್ಯಾರೆಕ್ಟರೈಸೇಷನಲ್ಲೂ ತುಂಬ ಹಿಡ್ತಾ ಇತ್ತು ಸರ್. ನೀವು ನಿಮ್ಮ ಜೊತೆ ಕೆಲಸ ಮಾಡಿರುವಂಥ ಅಷ್ಟು ಹುಡುಗರ ಜೊತೆ ಮಾಡಿದ್ದೀರಾ. ವಿಜಿ ಬಗ್ಗೆ ಒಂದೆರಡು ಮಾತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ವಿಜಿ ತುಂಬ ಒಳ್ಳೆ ಹುಡುಗ. ಆಗ ನನಗೆ ಈ ಥರ ಸಿನಿಮಾ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ತುಂಬ ಕ್ವೈಟಾದ ಹುಡುಗ. ಆಮೇಲೆ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದ. ಒಳ್ಳೆಯ ಮಾತುಗಳು ಬಂದಾಗ ಅದನ್ನು ಸರ್ ಇದು ಚೆನ್ನಾಗಿದೆ ಅಂತ ಬಂದು ಬಹಿರಂಗವಾಗಿ ಹೇಳಬೇಕಲ್ವಾ, ಕಿವಿಲಿ ಹೇಳ್ತಾಯಿದ್ರು. ಬೇರೆಯವರು ತಿಳ್ಕೊಬೇಕಾಗಿತ್ತಲ್ವ ನಾನು ಚೆನ್ನಾಗಿ ಬರೆದಿದ್ದೀನಿ ಅಂತ ಬಿಡ್ತಾರೆ ಹೇಳ್ತಾಯಿದ್ರು. ಆ್ಯಂಡ್ ಅದರ ಪಾಯಿಂಟ್ ಏನಂದರೆ ಅವ್ರು ಅಪ್ರಿಷಿಯೇಟ್ ಇದು ಮಾಡ್ತಾಯಿದ್ರು. ಯಾವುದನ್ನು ಹೇಗೆ ಒಂದು ನನ್ನ ಪ್ರಕಾರ ಪ್ರತಿಯೊಂದು ಸೆಂಟೆನ್ಸ್ಗೂ ಒಂದು ಬಿಗಿನಿಂಗು, ಮಿಡ್ಲು, ಕ್ಲೈಮ್ಯಾಕ್ಸು ಇದೆ ಅಂತ, ಪ್ರತಿಯೊಂದು ವಾಕ್ಯದಲ್ಲೂ ಇರುತ್ತೆ ಅಂತ. ನಿನ್ನ ಭಾವ ಏನು ಅದು ಕ್ಲೈಮ್ಯಾಕ್ಸಿಗೆ ಬರುತ್ತೆ, ನಿನ್ನ ಬರೀ ವಿಚಾರ ಏನಿರುತ್ತೋ ಅದು ಮಧ್ಯಕ್ಕೆ ಇರುತ್ತೆ, ಆಮೇಲೆ ಮುಂಚೆ ನಿಮ್ಮ ಮಾಮೂಲಿನ ಮಾತೇನಿರುತ್ತೋ ಅದು ಮೊದಲ ಮಾತಾಗಿರುತ್ತೆ. ಈ ಥರ ಒಂದು ಕಾನ್ಸೆಪ್ಟ್. ಪ್ರತಿಯೊಂದು ಸೀನಲ್ಲೂ ಒಂದು ಬಿಗಿನಿಂಗ್, ಮಿಡ್ಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಇರೋ ಥರ ಬದುಕಲ್ಲಿ, ನಮ್ಮೆಲ್ಲರ ಬದುಕಲ್ಲೂ ಒಂದು ದಿನದಲ್ಲಿ ಆ ಥರ ಆಗೇ ಆಗುತ್ತೆ. ಅದರ ಕ್ಲೈಮ್ಯಾಕ್ಸ್ ಮಧ್ಯದಲ್ಲಿ ಬೆಳಗ್ಗೆ ಬಂದು ಬಿಡ್ಬೋದು, ಇದು ಬರ್ಬೋದು, ಇವು ಮೂರು ಇರುತ್ತೆ. ಲೀನಿಯರ್, ನಾನ್ ಲೀನಿಯರ್ ಮೆಥಡ್ಗಳೆಲ್ಲ ಒಂದೇ ದಿನದಲ್ಲಿ ನಡೆಯುತ್ತೆ ಅಂತ ನಿಮ್ಮ ದಿವಸದಲ್ಲಿ. ಅದ್ಭುತ. ಎಸ್, ನಾನು ಅದೇ ವರ್ಡ್ ಉಪಯೋಗಿಸೋಣ ಅಂತ ಹೋಗಿದ್ದೆ. ಇವತ್ತಿನ ಆಡಿಯನ್ಸ್ಗೆ ನಾನ್ ಲೀನಿಯರ್ ಹೆಚ್ಚಿಷ್ಟ ಅಂತ ನನ್ನ ಈಗಿನ ಅಸೋಸಿಯೇಟ್ಸು ಹೇಳ್ತಾರೆ. ಇದನ್ನು ನಾನ್ ಲೀನಿಯರ್ ಮಾಡೋಣ ಸರ್ ಅಂತ. ಲೀನಿಯರ್ಗೆ ಅದರದ್ದೇ ಆದ ಒಂದು ಅಡ್ವಾಂಟೇಜ್ ಇರುತ್ತೆ, ಭಾವವನ್ನು ನಿಮ್ಮ ಜೊತೆಲೇ ತೊಗೊಂಡೋಗುತ್ತೆ. ನಾನ್ ಲೀನಿಯರ್ ಭಾವವನ್ನು ಒಡೆಯುತ್ತೆ, ಆ ಥರದ ಇದಿರುತ್ತೆ. ಆದರೆ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಜಿ ಇದೇನೆಂದರೆ ಮುಖ್ಯವಾದ ಇದು, ಆಗ ನೀವೊಬ್ಬ ಮನುಷ್ಯನ ಅವನ ಮಾತು ಬರೀ ನಾಲಿಗೆಯ ಮಾತಾಗೋದಿಲ್ಲ, ನೀವು ಅವನ ಅಂತರಂಗದ ಮಾತುಗಳನ್ನು ಅವನ ಧ್ವನಿಯಲ್ಲಿ ಗ್ರಹಿಸ್ತಾ ಇರ್ತೀರಿ. ಅವನ ಭಾವವನ್ನು ಹೇಳಿದಷ್ಟೇ ನೀವು ಎರಡೇ ಮಾತು ಹೇಳಿ, ಆದರೆ ವರ್ಷ ಏನು ಅಂತ ಗೊತ್ತಾಗುತ್ತೆ, ಪ್ರಶಾಂತ್ ಏನು ಅಂತ ನೀವು ಎರಡು ಮಾತುಗಳಲ್ಲಿ ಹೇಳಿದ್ರಲ್ಲಿ ಗೊತ್ತಾಗುತ್ತೆ. ಆ ಥರ ವಿಜಯ್ದು ಅದೇ ಥರ ಗೊತ್ತಾಗ್ತಾ ಇತ್ತು ನನಗೆ. ಮಹಾಪುರದಲ್ಲಿ ನನಗೆ 5 ಜನ ಅಥವಾ 6 ಜನ ಇದ್ರಿ ನಾವು ಅಸೋಸಿಯೇಟ್ಸು. ವಿಜಯ್ ಭಾಳ ಇಷ್ಟ ಆಗ್ತಾಯಿದ್ದ. ವಿಜಯ್ ಮೈಸೂರಿನವನು ಅಂತ ನನಗೆ ಗೊತ್ತಿತ್ತು. ವಿಜಯ್ ಅಂತ, ಇನ್ನೊಬ್ಬ ವಿಜಯ್ ಅಂತ ನನಗೆ ಫೇಸ್ಬುಕ್ಕಲ್ಲಿ ಒಬ್ಬರು ಬರೀತಾರೆ. ನಾನು ಈ ವಿಜಯ್ಗೆ ಅವರೇ ಇರ್ಬೋದು ಅವರು ಅಂತ ಕನ್ಫ್ಯೂಸ್ ಮಾಡಿಕೊಂಡು ಏನ್ರಿ ಈ ಥರ ಎಲ್ಲ ಬರೀತೀನಿ ಅಂತ ಅವ್ರು ಬೈದಿದ್ದೆ. ಅದು ಈ ವಿಜಯ್ ಅಂತ ಮೊನ್ನೆ ಕೇಳಿದೆ, ನಿಮಗೆ ನಿಮ್ಮ ಹೆಸರು ಇದಾ ಅಂತ ಇನ್ನೇನೋ ಹೇಳಿದೆ. ಪಾಪ ಅವ್ರನ್ನ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ಫೇಸ್ಬುಕ್ಕಲ್ಲಿ. ಸರಿ, ಹೀಗೆ ವಿಜಯ್ ಅಂದರೆ ನನಗೆ ಒಳ್ಳೆತನದ ಒಂದು ಮನುಷ್ಯ. ಒಳ್ಳೆತನವನ್ನು ಒಂದು ಕ್ರೋಢೀಕರಿಸಿರೋ ಒಬ್ಬ ಮನುಷ್ಯ ಇರ್ತಾನಲ್ಲ, ಯು ಪರ್ಸಾನಿಫೈ ಸಮಥಿಂಗ್, ರೈಟ್. ಅದು ಆ ಥರದ. ಸರ್, ನಾನು ಇನ್ನೊಂದು ವಿಷಯ ನಿಮ್ಮಿಂದ ತಿಳ್ಕೊಬೇಕು. ಮಾಧ್ಯಮದ್ದು ಜವಾಬ್ದಾರಿ ಬಂದಾಗ, ಸಿನಿಮಾ ಅನ್ನೋದು ತುಂಬ ದೊಡ್ಡ ಜವಾಬ್ದಾರಿಯುತ ಕೆಲಸ. ಎಷ್ಟೋ ಸಲ ಈ ಆಡಿಯನ್ಸ್ ನಾವು ಇಂಟರ್ವ್ಯೂ ಮಾಡಿದಾಗ ಪಾಪ ಆಚೆ ಕಡೆ ನಿಂತ್ಕೊಂಡು ಒಳ್ಳೆ ಸಿನಿಮಾ, ಫ್ಯಾಮ್ಲಿ ಸಿನಿಮಾ ಎಲ್ಲರೂ ಅದನ್ನು ಬಳಕೆ ಮಾಡಿಬಿಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ಸಂತೋಷ ಆಗೋ ವಿಷಯ ಏನು ಅಂದರೆ, ನಿಮ್ಮ ಶಿಷ್ಯನಾಗಿ ವಿಜಯ್ ಅವರು ನನಗೆ ಯಾವ ರೀತಿಲೂ ಒಂಥರ ಮುಜುಗರ ಆಗದೇನೆ ನನ್ನ ಮಗುನ ಕರ್ಕೊಂಡು ಅಥವಾ ನನ್ನ ಅತ್ತೆಯವ್ರನ್ನ ಕರ್ಕೊಂಡ್ಬಂದು ನಾವು ಕೂತ್ಕೊಂಡು ಒಂದು ಸಿನಿಮಾನ ನೋಡ್ಬೋದು ಅನ್ನೋ ಮಟ್ಟಕ್ಕೆ ಬಂದಿದೆ. ಸೊ ನಿಮಗೆ ನಗ್ಸತ್ತೆ, ಅಳಿಸತ್ತೆ, ಸಂತೋಷ ಪಡಿಸತ್ತೆ, ಎಲ್ಲ ರೀತಿಯ ಭಾವನೆಗಳನ್ನ ಅದ್ಭುತವಾಗಿ ಅವರು ರೂಪಿಸಿದ್ದಾರೆ. ನನಗೆ ಏನು ಅಂದರೆ ಸರ್, ಈ ಒಂದು ಮಾಧ್ಯಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಸಿನಿಮಾ ಅನ್ನೋದ್ರ ಬಗ್ಗೆ? ಸರ್, ಆಗಲೇ ನೀವು ಒಂದು ಮಾತು ಹೇಳಿದ್ರಿ, ಭಾಷೆಯನ್ನು ಸಶಕ್ತವಾಗಿ ಉಪಯೋಗಿಸ್ಬೇಕು. ಆದರೆ ಭಾಷೆಗೆ ಸ್ವಂತ ಶಕ್ತಿ ಇರುತ್ತೆ. ಒಂದು ಪದವನ್ನು ಎಲ್ಲಿ ಹಾಕಿದ್ರೆ ಹೆಚ್ಚು ಶಕ್ತಿ ಬರುತ್ತದಕ್ಕೆ ಸಿಗುತ್ತೆ, ಎಲ್ಲಿ ಹಾಕಿದ್ರೆ ಹೆಚ್ಚು ಇದು ಸಿಗುತ್ತೆ. ಯಾವ ಪದವನ್ನು ಹಾಕಿದ್ರೆ ನನಗೆ ಕಣ್ಣೀರು ಅನ್ನೋದು ಇದೇನೋ, ಕಣ್ಣ ಹನಿ ಅನ್ನೋದು ಚೆನ್ನಾಗಿರುತ್ತೋ, ಅಥವಾ ಆರ್ದ್ರತೆ ಅನ್ನೋದು ಚೆನ್ನಾಗಿರುತ್ತೋ, ಅಥವಾ ಎದೆ ಒಂದು ಒದ್ದೆಯಾಯಿತು ಅನ್ನೋದು ಚೆನ್ನಾಗಿರುತ್ತೋ, ಎಲ್ಲನೂ ಒಂದೇ ಹೇಳ್ತಾ ಇರುತ್ತೆ.
ಅದನ್ನು ಎಲ್ಲಿ ನೀವು ಹೇಳ್ತಾ ಇದ್ದೀರಿ, ಯಾರಿಗೆ ಹೇಳ್ತಾ ಇದ್ದೀರಿ ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ನೀವು ಆವಾಗಲೇ ಇವತ್ತಿನ ಕಾಲದ ಸಿನಿಮಾಗಳ ಭಾಷೆಯನ್ನು ಹೆಚ್ಚೆಚ್ಚು ಪ್ರತಿ ಸಿನಿಮಾನೂ ಒಂದೊಂದು ಭಾಷೆಯನ್ನು ಕಲಿಸ್ತಾ ಇರುತ್ತೆ ಸರ್, ಪ್ರತಿ ಕ್ಯಾರೆಕ್ಟ್ರು. ನೀವು ಇವಾಗ ನೀವು ಮಾತಾಡ್ತಿರಲ್ಲ, ನೀವು ಮಾತಾಡ್ತಾ ಇದ್ದಾಗ ಒಂದು ಸಭ್ಯತೆ ಮಾತಾಡ್ದಂಗೆ ಇರುತ್ತೆ. ಇನ್ನಾರು ಮಾತಾಡಿದಾಗ ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇರೋ ಥರ ಅನಿಸುತ್ತೆ. 2 ಸೆಂಟೆನ್ಸ್ 3 ಸೆಂಟೆನ್ಸ್ ಇರ್ಬೋದು. ಎಲ್ಲಿ ಅದು ಶಕ್ತಿ ತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಒಂದು ಸಂಭಾಷಣೆ ಬರಬೇಕಂತ ಅದನ್ನ ಮಾಡಿದ್ದಾರೆ ಅನಿಸುತ್ತೆ. ಯಾಕೆಂದ್ರೆ ನಾನು ಸಿನಿಮಾ ನೋಡಿಲ್ಲ. ಸರ್, ನಾನು ಆ್ಯಸ್ ಎನ್ ಆಡಿಯನ್ಸ್ ನಿಮಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಸಂತೋಷ ಪಡುವಂಥ ವಿಷಯನೇ. ಯಾವಾಗಲೂ ಏನಾಗುತ್ತೆ, ನಾನು ಅವ್ರ ತಾಯಿನೂ ಭೇಟಿ ಮಾಡಿದೆ. ಏನಾಗುತ್ತೆ, ಒಂದು ಮಗು ಯಾವುದೇ ಒಬ್ಬ ಹುಡುಗ ಅಥವಾ ಹುಡುಗಿ ಆಗಿರಲಿ ತನ್ನ ತಂದೆ ತಾಯಿಗೆ ತಿಳಿಸ್ಬೇಕಾಗಿರುತ್ತೆ, ನಾನು ಮಾಡಿರೋದು ಒಂದು ಪುಟ್ಟ ಸಾಧನೆ ಬಗ್ಗೆ ಹೇಳ್ಕೋಬೇಕು ಅಂತ. ಅವರಾಗಿ ಅವ್ರು ಹೇಳ್ಕೊಂಡಾಗ ನೀನು ಏನೋ ಮಾಡಿರ್ತೀಯ ಬಿಡ ಅಂತ ಹೇಳೋ ಒಂದು ಮಾತು ಆ ಪ್ರೀತಿಯಿಂದ ಬಂದ್ಬಿಡುತ್ತೆ. ಆದರೆ ಯಾರೋ ಒಬ್ಬ 3ನೇ ವ್ಯಕ್ತಿ ಹೋಗಿ ಆ ತಾಯಿನ ಭೇಟಿ ಮಾಡಿ ಅವ್ರಿಗೆ ತಿಳಿಸಿದಾಗ ಅವರ ಕಣ್ಣಲ್ಲಿ ಇದ್ದಿದ್ದ ಆ ಸಂತೋಷ ನಾನು ನೋಡೋದಲ್ಲ, ಅದ್ಭುತವಾಗಿತ್ತು. ಹಾಗೇನೆ ನನಗೆ ಮಾತು ನಿಲ್ಸಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ನಿಮ್ಮ ಜೊತೆ, ಆದರೆ ಸಮಯ ತುಂಬ ಕಡಿಮೆ ಇದೆ ಸರ್. ವಿಜಿಗೆ ನಾವೆಲ್ಲರೂ ಅಂದರೆ ನಾವು ಕೇಳ್ಕೊಳ್ತಿರೋದು ಏನು ಅಂದರೆ, ಹಾಗೆ ಆ ಹಂಬಲ್ ಆಗೇ ಇರಲಿ ಸದಾಕಾಲ ಅಂತ ನಿಮ್ಮ ಆಶೀರ್ವಾದನ ತಗೊಂಡು. ಸರ್, ಹಂಬಲ್ ಆಗಿದ್ದಾರೆ ಅನಿಸುತ್ತೆ, ಈಗಲೂ ಹಾಗೆ ಇದ್ದಾರೆ. ನನಗೇನು ವ್ಯತ್ಯಾಸ ಏನು ಕಂಡಿಲ್ಲ. ಹೆಚ್ಚು ಅದಕ್ಕೆ ನಮ್ಮ ಹಂಬಲ್ ವಿಜಿ ಅಂತಾನೆ ನಾವು ಪ್ರಚಾರ ಮಾಡ್ತಾ ಇರೋದು. ಹಾಗೆ ಸದಾಕಾಲ ಇರಲಿ, ಬೆಳೀಲಿ ಅವರು ಅಂತ ಕೇಳ್ಕೊಳ್ತಾ. ನಮ್ಮ ವಿನಯ, ಸಭ್ಯತೆ, ಸೌಜನ್ಯ, ನಿಮ್ಮ ಜೊತೆ ಕೆಲಸ ಮಾಡ್ಬೇಕಾದ್ರು ಹಾಗೇನೆ ಇದ್ದಿದ್ದು ಸರ್. ಆದರೆ ಅವಾಗ ಇವತ್ತು ಅಂಡರ್ಲೈನ್ ಆಗಿ ಕಾಣಿಸ್ತಾ ಇದ್ದಾರೆ. ಅವತ್ತು ಅಂಡರ್ಲೈನ್ ಆಗಿ ಕಾಣಿಸ್ತಾ ಇರಲಿಲ್ಲ, 5-6 ಜನ ಇದ್ದರು. ಇವತ್ತು ಅವರೇ ಕಾಣಿಸ್ತಾರೆ. ನನಗೆ ವಿಜಯ, ವಿನಯ ಮತ್ತು ಇವತ್ತು ಹೆಚ್ಚು ತಲೆಯಲ್ಲಿ ಓಡುತ್ತೆ. ಅವರೆಲ್ಲರ ಮಧ್ಯೆ ಇವರಂತ ತುಂಬ ಕ್ವೈಟ್. ನಮ್ಮ ವಿಜಯ್ ತುಂಬ ಕ್ವೈಟ್, ತುಂಬ ಹಂಬಲ್, ತುಂಬ ವಿನಯದಿಂದ ಅಲ್ಲಿ ಬಂದು ಇದು ಮಾಡಿ. ಹಾಗಾದ್ರೆ ನಮ್ಗೆ ಕೊಟ್ಟಿರೋ ಟೈಟಲ್ ಕರೆಕ್ಟ್ ಆಗಿದೆ, ಗುರುಗಳು ಅಪ್ರೂವ್ ಮಾಡಿದ್ದಾರೆ. ಕರೆಕ್ಟ್ ಸರ್. ಸಿನಿಮಾದ ಅದ್ಭುತವಾದ ವಿಜಯ ಸಿಕ್ಕಲಿ, ನಿಮ್ಮೆಲ್ಲರಿಗೂ ಯಶಸ್ಸು ಸಿಗಲಿ, ನಿಮ್ಮ ಆತ್ಮೀಯ ವಾತಾವರಣ ಹೀಗೆ ಇರಲಿ, ಇನ್ನೂ ಅನೇಕ ಸಿನಿಮಾಗಳನ್ನ ಮಾಡಿ ನೀವೆಲ್ಲ ಸೇರಿ ಅಂತ ಹೇಳ್ತೀನಿ. ನಮಸ್ಕಾರ.